ಕಾರವಾರ ಆರ್ಟಿಒ ಕಚೇರಿಯಲ್ಲಿ ವಿವಿಧ ಸೇವೆಗಳಿಗಾಗಿ ಸಲ್ಲಿಸಲಾಗಿದ್ದ ಹಲವಾರು ವಾಹನ ಚಾಲಕರ ದಾಖಲೆಗಳನ್ನೊಳಗೊಂಡ ಕಡತ ನಾಪತ್ತೆಯಾಗಿದೆ. ಇದರಿಂದಾಗಿ ಕಳೆದ 2-3 ತಿಂಗಳಿನಿಂದ ವಾಹನ ಮಾಲೀಕರು ಚಾಲಕರು ದಾಖಲೆಗಳು ಸಿಗದೆ ಪರದಾಡುವಂತಾಗಿದೆ. ಈ ಬಗ್ಗೆ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಅವರಿಗೆ ಹಲವು ವಾಹನದ ಮಾಲೀಕರು ಚಾಲಕರು ಈ ಬಗ್ಗೆ ದೂರು ನೀಡಿದ್ದಾರೆ. ಎನ್ಒಸಿ, ಎಲ್ಎಲ್ಆರ್, ಆರ್ಸಿ ಸೇರಿದಂತೆ ವಿವಿಧ ಆರ್ಟಿಒ ಸೇವೆಗಳಿಗಾಗಿ ಅರ್ಜಿ ಸಲ್ಲಿಸಿ ಸೂಕ್ತ ದಾಖಲೆಗಳೊಂದಿಗೆ ಆರ್ಟಿಒ ಕಚೇರಿಗೆ ಫೈಲ್ಗಳನ್ನು ನೀಡಲಾಗಿತ್ತು. ಈ ಪೈಕಿ ಹಲವರ ಫೈಲ್ಗಳು ಕಾಣೆಯಾಗಿವೆ. ಈ ಸಂಬಂಧ ಆರ್ಟಿಒಗೆ ಭೇಟಿಯಾದ ಮಾಧವ್ ನಾಯಕ್, ಆರ್ಟಿಒ ಕಚೇರಿಯಲ್ಲಿ ದುಡ್ಡಿಲ್ಲದೆ ಕೆಲಸಗಳು ನಡೆಯುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಇನ್ನೊಂದು ಕಡೆ ಈ ರೀತಿ ದಾಖಲೆ ಪತ್ರಗಳು ಕಾಣೆಯಾಗಿದೆ ಎಂದ್ರೆ ಏನರ್ಥ? ಈ ಬಗ್ಗೆ ತಕ್ಷಣವೇ ಪರಿಶೀಲಿಸಿ ನಿಷ್ಕಾಳಜಿ ವಹಿಸಿದ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಫೈಲ್ಸ್ಗಳು ಕಾಣೆಯಾಗುತ್ತಿದ್ದಂತೆ ಪೊಲೀಸರಿಗೆ ದೂರು ನೀಡಬೇಕಾಗಿದ್ದವರು ಏಕೆ ಮೀನಾಮೇಷ ಎಣಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ರು. ನಾನು ಉಳಿಸ್ಕೊಡ್ತೀನಿ ಫೈಲ್ಸ್ ಆಮೇಲೆ ಸಿಗಲಿಲ್ಲ ಇಲ್ಲ ಏನು ಕೊಡೋದು ಹೋಗಿ ನಾನು ಹೇಳಿದ್ರು ಸ್ಟೇಷನ್ಗೆ ಫಸ್ಟ್ ಕೇಳಿ ಏನು ಕೊಡ್ಬೇಕು ಅವ್ರು ಹೇಳ್ಕೊಡ್ತಾರೆ. ನೀವು ಹೋಗಿಲ್ಲ ಇಟ್ಕೊಂಡು ಗಲಾಟೆ ಆಗ್ತಾ ಇದ್ದಾರೆ. ಈಗ ಇವರೆಲ್ಲ ಫೈಲ್ ತಗೊಂಡು ಇವ್ರಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ಅದನ್ನ ನಾನು ಹೇಳಿದ್ರು ಯಾವ ಮಿಸ್ ಆಗಿದೆ ಲಿಸ್ಟ್ ಕೊಡಿ ಅಂತ. ನಿಮ್ಮ ಫೈಲ್ ಕೊಡಿ, ರಿಯಾಕ್ಷನ್ ಹೇಳ್ತಾರೆ. ನೀವು ಹೇಳಿ ಯಾವಿಲ್ಲ ಅಂತಲ್ಲ ಭಾನುವಾರ ಕರೆದು ಉಳಿಸ್ತೀನಿ ಅಂತ ಹೇಳಿ ಪೇಪರ್ ಚೀಟಿ ಮಾಡ್ಕೊಡಿ. ಯಾವ ನಾನು ಉಳಿಸ್ಕೊಡ್ತೀನಿ. ಭಾನುವಾರ ಕರೆಸ್ತೀನಿ ಅವ್ರಿಗೆ. ಇಬ್ಬರಿಗೆ ಹೇಳ್ತೀನಿ ಹೋಗಿ ಕೇಳಿ ಯಾವ ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ಟಿಒ ಜಾನ್ ಮಿಸ್ಕಿನ್, ಫೈಲ್ಸ್ ಕಾಣೆಯಾದ ಬಗ್ಗೆ ಮಾಹಿತಿ ಕೇಳಿದ್ದೇನೆ. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಾಗುವುದು. ರವಿವಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಹುಡುಕಿಸಿ ಕೊಡುತ್ತೇನೆ. ಫೈಲ್ಸ್ಗಳು ಸಿಗದೆ ಹೋದಲ್ಲಿ ಸೋಮವಾರ ದಿನ ಪೊಲೀಸ್ ದೂರು ಕೂಡ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಇಲ್ಲ ನೀವು ಅಷ್ಟೇ ಮಾಡಿ ಸಂಡೆ ಕಲಿಸಿ ಕಂಪ್ಲೇಂಟ್ ಕೊಡಬೇಕು. ಇಲ್ಲ ನಿಮ್ಮೇ ಬರ್ತದೆ, ನೀವೇ ಅಂತ ಹೋದಾರೆ ಇವರು ಬಂದು ಕೇಳ್ಬೋದು. ನಾನು ಅದಕ್ಕೆ ಕಳೆದ ಅಂತೇಳಿ ಒಂದು 2 ತಿಂಗಳು ನಾನು ಟ್ರೈ ಮಾಡ್ಕೊಡ್ತೀನಿ. ಅದು ನೀವು ಹೇಳಿ ಲೇಟ್ ಆಗುತ್ತೆ ಅಂದರೆ ಆದರೂ ಮಾಡ್ಕೊಡ್ತೀನಿ. ಇವರು ಸೈನ್ ಮಾಡ್ಕೊಡ್ತೀವಿ ಮುಂಚೆ ಮಾಡ್ಕೊಡ್ತೀನಿ. ಸ್ವಲ್ಪ ಕೇಸ್ ಗೊತ್ತಾಗಲಿ ಅಂತ ಹೈಕೋರ್ಟಲ್ಲಿ ಕೇಳಾಗಿದೆ ಒಂದು ಫೈಲ್ ಮಿಸ್ಸಿಂಗ್. ಹೈಕೋರ್ಟಿಗೆ ಹೋಗಿ ಜೊಯ್ಡಾ ರಾಮನಗರದ ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ಗಳು ಮತ್ತು ಸಾರ್ವಜನಿಕ ಶೌಚಾಲಯಗಳಿಂದ ಹರಿಯುವ ಕೊಳಕು ಮತ್ತು ದುರ್ವಾಸನೆಯ ಕೊಳಚೆ ನೀರು ಬಸ್ ನಿಲ್ದಾಣದಾದ್ಯಂತ ಹರಿದು ಪಕ್ಕದ ಬೀದಿಗಳಿಗೆ ಹರಿಯುತ್ತಿದೆ. ಎಲ್ಲೆಡೆ ಸಂಗ್ರಹವಾಗಿರುವ ಕಸದ ರಾಶಿಗಳು ಮತ್ತು ಬಲವಾದ ದುರ್ವಾಸನೆಯು ಪ್ರಯಾಣಿಕರು ಮತ್ತು ಪ್ರದೇಶದಲ್ಲಿ ಕೆಲಸ ಮಾಡುವ ನೌಕರರಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಸೃಷ್ಟಿಸಿದೆ. ಸ್ಥಳಾವಕಾಶದ ಕೊರತೆಯಿಂದಾಗಿ ಮೂಲತಃ ತೊಂದರೆಯಲ್ಲಿರುವ ಈ ಬಸ್ ನಿಲ್ದಾಣದಲ್ಲಿ ಆದಾಯ ಗಳಿಸುವ ಉದ್ದೇಶದಿಂದ ಕೆಎಸ್ಆರ್ಟಿಸಿ ಇಲಾಖೆ ಹೋಟೆಲ್ಗಳನ್ನ ನಿರ್ಮಿಸಿದೆ. ಆದಾಗ್ಯೂ ಈ ಹೋಟೆಲ್ಗಳು ಮತ್ತು ಶೌಚಾಲಯಗಳ ಕೊಳಚೆ ನೀರನ್ನ ಸರಿಯಾಗಿ ವಿಲೇವಾರಿ ಮಾಡಲು ಯಾವುದೇ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿಲ್ಲ. ಪರಿಣಾಮವಾಗಿ ಈ ಕೊಳಚೆ ನೀರು ನೇರವಾಗಿ ಬಸ್ ನಿಲ್ದಾಣ ಪ್ರದೇಶದಲ್ಲಿ ಸಂಗ್ರಹವಾಗುತ್ತಿದೆ. ಕೊಳಚೆ ನೀರನ್ನ ಹೊರಹಾಕಲು ಕೇವಲ 2 ಹೊಂಡಗಳನ್ನ ಅಗೆಯಲಾಗಿದೆ ಮತ್ತು
ಅವು ಸಹ ತೆರೆದಿರುವುದರಿಂದ ಅಪಘಾತಗಳು ಮತ್ತು ಸಾಂಕ್ರಾಮಿಕ ರೋಗಗಳ ಅಪಾಯ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ರಾಮನಗರ ಗ್ರಾಮ ಪಂಚಾಯತ್ ಕೆಎಸ್ಆರ್ಟಿಸಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪದೇ ಪದೇ ದೂರು ನೀಡಿದ್ರೂ ಕೆಎಸ್ಆರ್ಟಿಸಿ ಅದನ್ನ ನಿರ್ಲಕ್ಷಿಸಿದೆ ಎಂದು ಆರೋಪವಿದೆ. ಈ ಪರಿಸ್ಥಿತಿಯಿಂದಾಗಿ ಬಸ್ ನಿಲ್ದಾಣವು ಕಸ ಮತ್ತು ದುರ್ವಾಸನೆ ಬೀರುವ ನೀರಿನ ತಾಣವಾಗಿ ಮಾರ್ಪಟ್ಟಿದ್ದು, ಇಲ್ಲಿನ ಟ್ಯಾಕ್ಸಿ ಉದ್ಯಮಿಗಳು ಆಹಾರ ಸುರಕ್ಷತಾ ಇಲಾಖೆಗೆ ತಕ್ಷಣ ಈ ಸೂಪರ್ ರಾಮನಗರ ಬಸ್ ನಿಲ್ದಾಣದ ದುರ್ವಾಸನೆ ಹಾಗೂ ಕೊಳಚೆ ನೀರಿನ ಕೆಲಸ ಸರಿಪಡಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಇದಲ್ಲದೆ ಪ್ರತಿಭಟನೆ ನಡೆಸುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ. ಬಸ್ ಸ್ಟ್ಯಾಂಡ್ ರಾಮನಗರ ಶೌಚಾಲಯ ಜನ ಬಂದು ಮೂತ್ರ ವಿಸರ್ಜನೆ 2 ನಂಬರ್ ಏನು ಮಾಡ್ತಾರೆ, ಸಂಡಾಸ್ ಟಾಯ್ಲೆಟ್ಗೆ ಹೋಗ್ತಾರೆ, ಎಲ್ಲ ಹೊಲಸೆಲ್ಲ ಹಿಂದಿಂದ ಬರ್ತಾ ಇದೆ. ಅಲ್ಲಿ ಎಲ್ಲ ಲೀಕೇಜ್ ಆಗಿದೆ, ಎಲ್ಲ ನೀರು ಇಲ್ಲಿಂದ ಇದೆ. ಮತ್ತು ಯಾರು ಇಲ್ಲಿ ವ್ಯವಸ್ಥೆ ಏನಿಲ್ಲ, ಯಾರ ಆರೋಗ್ಯ ಬಗ್ಗೆನೂ ಯಾರು ಜನರ ಬಗ್ಗೆ ಯಾರಿಗೂ ವಿಚಾರ ಏನಿಲ್ಲ. ಮತ್ತು ಇಲ್ಲಿ ಹೋಟೆಲ್ ಬ್ಯಾಕ್ ಸೈಡ್ ಏನು ಹೋಟೆಲ್ ಇದೆ ಬಸ್ ಸ್ಟಾಪ್ನಲ್ಲಿ, ಅದು ಏನು ಕ್ಲೀನಿಂಗ್ ಇಲ್ಲ. ಮತ್ತು ಹಾಗೆ ಓಪನ್ ಗಟರ್ ಹೊಡೆದು ಅವರು ಓಪನ್ ಬಿಟ್ಟಿದ್ದಾರೆ, ಯಾವುದೂ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಮತ್ತು ಜನರ ಆರೋಗ್ಯ ಬಗ್ಗೆ ಇಲ್ಲ, ಯಾವುದೋ ಯಾರಿಗಾದ್ರೂ ಸೊಳ್ಳೆ ಗಿಳೆ ಆಗಿ ಏನಾದರೂ ಡೆಂಗು ಗಿಂಗು ಏನಾದರೂ ಆದರೆ ಯಾರ್ದು ಇದ್ರ ಜವಾಬ್ದಾರಿ. ಮತ್ತು ಇಲ್ಲಿ ಬರೀ ಇಲ್ಲಿ ಒಳಗಡೆ ಏನು ಈ ಥರ ಇವ್ರು ದುಡ್ಡು ತೊಗೋತಾರೆ, 10 ರೂಪಾಯಿ 5 ರೂಪಾಯಿ ದುಡ್ಡು ತೊಗೋತಾರೆ. ಏನೂ ವ್ಯವಸ್ಥೆ ಕ್ಲೀನಿಂಗ್ ಇಲ್ಲ, ಇಲ್ಲಿ ಏನೂ ಕ್ಲೀನಿಂಗ್ ಇಲ್ಲ, ಕ್ಲೀನಿಂಗ್ ಏನಿಲ್ಲ. ಹಾಗೆ ಇದೆ. ಕಡಲಾಮೆಗಳ ಪ್ರಸವ ಪ್ರಕ್ರಿಯೆ ಶುರುವಾಗಿದ್ದು, ಗೋಕರ್ಣ ಭಾಗದ ಕಡಲ ತೀರಕ್ಕೆ ಬಂದು ಮೊಟ್ಟೆ ಇಡಲು ಪ್ರಾರಂಭಿಸಿದೆ. ಮಾನವನ ಬದುಕಿನೊಂದಿಗೆ ತನ್ನ ಸಂತತಿ ಬೆಳೆಯಲು ಸಹಕಾರ ಕೋರುತ್ತಾ ಕಡಲ ಜೀವಿ ಕಡಲ ತಟಕ್ಕೆ ಬರುವ ಬಹು ವಿಶಿಷ್ಟ ಕಾರ್ಯ ಆರಂಭಿಸಿದೆ. ಅರಣ್ಯ ಇಲಾಖೆಯ ಹೊನ್ನಾವರ ವಿಭಾಗದ ಹಿರೇಗುತ್ತಿ ವಲಯದ ಉಪವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ್, ಗಸ್ತು ಅರಣ್ಯ ಪಾಲಕ ಪ್ರಶಾಂತ್ ಗೌಡ, ವಾಚರ ಶಿವುಗೌಡ ಕಡಲ ತಟದಲ್ಲಿ ಡಿಸೆಂಬರ್ 7ರಂದು ಗಸ್ತು ತಿರುಗುತ್ತಿದ್ದ ವೇಳೆ ಪ್ರಥಮ ಗೂಡು ಪತ್ತೆಯಾಗಿದ್ದು, ಒಟ್ಟು 142 ಮೊಟ್ಟೆಯನ್ನ ಗಂಗಾವಳಿಯಲ್ಲಿ ಆಮೆ ಸಂರಕ್ಷಣಾ ಕೇಂದ್ರದಲ್ಲಿ ಸುರಕ್ಷಿತವಾಗಿ ಇಟ್ಟು ರಕ್ಷಿಸಿದ್ರು. ಶನಿವಾರ ಇದೇ ಅಧಿಕಾರಿಗಳ ತಂಡಕ್ಕೆ 2ನೇ ಗೂಡು ಪತ್ತೆಯಾಗಿದ್ದು, 99 ಮೊಟ್ಟೆ ಸಂರಕ್ಷಿಸಿದ್ದು, ಈವರೆಗೆ ಒಟ್ಟು 241 ಮೊಟ್ಟೆ ಸಂಗ್ರಹಿಸಲಾಗಿದೆ. ಪ್ರತಿ ವರ್ಷ ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ಕಡಲಾಮೆಯ ಸಂತಾನೋತ್ಪತ್ತಿಯ ಸಮಯವಾಗಿದ್ದು, ಇಲ್ಲಿನ ವಿವಿಧ ಕಡಲ ತೀರದ ಮರಳಿನಲ್ಲಿ ಮೊಟ್ಟೆ ಹಾಕಿ ಮುಚ್ಚಿಟ್ಟು ತೆರಳುತ್ತದೆ. ರಾತ್ರಿ ಸಮಯದಲ್ಲಿಯೇ ತನ್ನ ಬಾಣಂತನ ಮುಗಿಸಿ ತೆರಳುವ ಈ ಜೀವಿ ಯಾವುದೇ ಪ್ರಾಣಿ ಮನುಷ್ಯರು ಹಾಳು ಮಾಡಬಾರದೆಂದು ಮರಳಿನ ಆಳದಲ್ಲಿ ಮುಚ್ಚಿಡುತ್ತದೆ. ಆದ್ರೆ ಈ ಹಿಂದೆ ಮನುಷ್ಯರು ಹುಡುಕಿ ತೆಗೆದು ಆಹಾರಕ್ಕೆ ಬಳಸುತ್ತಿದ್ರು, ನಾಯಿಗಳು ದಾಳಿ ಮಾಡುತ್ತಿತ್ತು. ಪ್ರಸ್ತುತ ಅರಣ್ಯ ಇಲಾಖೆಯವರು ಕಟ್ಟುನಿಟ್ಟಿನ ನಿಗಾ ವಹಿಸಿ ರಕ್ಷಣೆ ಮಾಡ್ತಿದ್ದಾರೆ. ಅಲ್ಲದೆ ಆಮೆ ಮೊಟ್ಟೆಯ ಗೂಡನ್ನ ಸಾರ್ವಜನಿಕರು ಗುರುತಿಸಿ ಇಲಾಖೆಗೆ ಮಾಹಿತಿ ನೀಡಿದ್ರೆ 1,000 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡುತ್ತಾರೆ. ಇಂತಹ ಕ್ರಮದಿಂದ ಕಡಲ ಜೀವಿ ವೃದ್ಧಿಗೆ ಸಹಾಯವಾಗಿದ್ದು, ಹಾಲಿ ಗೂಡು ಇಡುತ್ತಿರುವುದನ್ನ ಸಾರ್ವಜನಿಕರು ಗಮನಿಸಿ ಇಲಾಖೆಗೆ ಮಾಹಿತಿ ನೀಡಿ ಹಣ ಗಳಿಸಬಹುದಾಗಿದೆ. ಇನ್ನು ಈ ಮೊಟ್ಟೆಯನ್ನ ಸಂರಕ್ಷಣಾ ಕೇಂದ್ರದಲ್ಲಿ ಒಟ್ಟು 40 ದಿನಗಳ ಕಾಲ ನಿಗಾ ವಹಿಸಿ ಮರಿ ಹೊರಬಂದ ನಂತರ ಮತ್ತೆ ಕಡಲ ಒಡಲಿಗೆ ಗಣ್ಯರು, ಶಾಲಾ ಮಕ್ಕಳೊಂದಿಗೆ ಸಂಭ್ರಮದಿಂದ ಬೀಳ್ಕೊಡುವ ಕಾರ್ಯವು ಬಹು ವಿಶಿಷ್ಟವಾಗಿರುತ್ತದೆ. ಹಿಂದಿನ ವರ್ಷ 6 ತಿಂಗಳ ಮೊಟ್ಟೆ ಹಂಗಾಮದಲ್ಲಿ ಅರಣ್ಯ ಇಲಾಖೆ ಹಿರೇಗುತ್ತಿ ವಲಯದ ಗಂಗಾವಳಿ ಸಂರಕ್ಷಣಾ ಕೇಂದ್ರದ ವ್ಯಾಪ್ತಿಯಲ್ಲಿ ಒಟ್ಟು 179 ಗೂಡು ಸಿಕ್ಕಿದ್ದು, 16,431 ಮೊಟ್ಟೆಯನ್ನ ಸಂರಕ್ಷಿಸಿ 15,000ದಷ್ಟು ಮರಿಯನ್ನ ಕಡಲ ಒಡಲಿಗೆ ಸೇರಿಸಲಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.